ಮಲ್ಲಿಕಾರ್ಜುನ ಒಂದು ಶಾಮನೂರು ಶಿವಶಂಕರ್ ಪ್ರಬಂಧ ನಾವು ಗೆಲ್ತೀವಿ ಅಂತ ಒಂದು ಭಾವನೆಯಿಂದ ಮಾಡಿದರು. ಬಟ್ ಇವತ್ತು ಅದು ಪರಿಸ್ಥಿತಿ ಇಲ್ಲ. ಇವತ್ತಿನ ಪರಿಸ್ಥಿತಿ ಚೇಂಜ್ ಆಗಿದೆ. ಯಾಕಂತಂದ್ರೆ ಜಾಗೃತಿ ಮೂಡ್ತಾ ಇದೆ, ಅವ್ರು ಒಂದಾಗ್ತಾ ಇದ್ದಾರೆ, ಹಿಂದುಳಿದವರು ಒಂದಾಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿನ ಇವೆಲ್ಲ ಡೆವಲಪ್ಮೆಂಟ್ಗಳು. ಅದಕ್ಕಾಗಿ ಏನು ಈ ಒಂದು ಲಿಂಗಾಯತ್ ಮತ್ತು ಒಕ್ಕಲಿಲಾವಿ ಒಂದು ಕಡೆ ಮಾಡ್ಕೊಂಡು ಇವತ್ತು ನೋಡಿ ಅದು ನಮ್ಮ ಮಾಡೋದು ಮಾಡಿದರು. ಇನ್ನೊಂದು ನಾವು ಗಮನಿಸಬೇಕಾಗಿದ್ದಿಲ್ಲ, ಮಲ್ಲಿಕಾರ್ಜುನ ಜೊತೆ ಹೆಚ್ಚು ಗುರುತಿಸಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು. ಇದು ಒಂದು ಕಾರಣ ಆಗಿಬಿಟ್ಟದೆ ಇವತ್ತು. ಹೌದಪ್ಪ, ಮುಂದಿನ ದಿನದಲ್ಲಿ ಇವರೆಲ್ಲ ಒಂದಾಗಬಹುದು ಅಂತೇಳಿ. ಯಾಕಂದರೆ ಆಳಿದವರು ಆಳುವ ವರ್ಗನ ಆಳ್ಬೋದಪ್ಪ ಅಂತ, ಅದಕ್ಕೆ ಅವ್ರು ಒಂದಾಗ್ತಾಯಿದ್ದಾರೆ. ಇದೆಲ್ಲ ನೆಲೆಗಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಅವರು ಏನೋ ಮಾಡಿದರು. ಆದರೆ ಅಲ್ಲ ಸಂಖ್ಯೆ ಆದರೆ ಬೆಂಬಲವನ್ನು ಕಳ್ಕೊಂಡ್ರೆ ನಾವು ಹೇಳ್ಕೊಬೋದು, ಕಾಂಗ್ರೆಸ್ಸಿನ ಎಲ್ಲರ ಪರ ರೀ, ಹಿಂದುಳಿದವ್ರ ಪರ, ಆ ಪರ ಈ ಪರ ಅಂತೇಳಿ. ಆದರೆ ವಾಸ್ತವ ಜನಕ್ಕೆ ಅನ್ನಿಸ್ಲಿಕ್ಕೆ ಆಗ್ತದಲ್ಲ, ಕಂಡು ಬರ್ತದೆ, ಕಣ್ಣಿದ್ರೆ ಕಾಣಲಿಕ್ಕೆ ಆಗ್ತದೆ. ಯಾಕಂದರೆ ಬರೀ 2 ವರ್ಷಕ್ಕೆ ಏನಾದರೂ ಈ ಸಲ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರೆ ಇವತ್ತು ಕಾಂಗ್ರೆಸ್ ಹೀರೋ ಆಗಿರ್ತದೆ. ಇದರಲ್ಲಿ 2 ಮಾತೇ ಇಲ್ಲ. ಆದರೆ ಲಿಂಗಾಯತ್ ಲಾಬಿಗೆ ನಮ್ಮ ಖಂಡ್ರೆ ಅವರಾಗಿರ್ಬೋದು, ಜೊತೆ ಶರಣಪ್ರಕಾಶ್ ಅವರಾಗಿರ್ಬೋದು, ಇನ್ನುಳಿದವರು ಇಲ್ಲಿ ವೀರ ಲಿಂಗಾಯತ ನಾವು ಒಂದಾಗೋಣ ಶಕ್ತಿ ಆಗತ್ತೀವಿ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚು ಶಕ್ತಿ ಇಲ್ಲ ಆಗ್ಯದ. ಕಾಂತರಾಜ್ ವರದಿ ಪ್ರಕಾರ 1 ಕೋಟಿಗೂ ಮೀರಿ ದಲಿತರಾಗಿದ್ದಾರೆ, ಇನ್ನೂರು ಸಮುದಾಯದವರು ಇದ್ದಾರೆ. 70,000 ಅಲ್ಲ ಏನು ಈ ಒಂದು 70 ಲಕ್ಷ ಮುಸ್ಲಿಮರಿದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಹೀಗಾಗಿ ಈಗ ಲಿಂಗಾಯತರದ್ದು ಒಂದು 60-70 ಲಕ್ಷ ಅಥವಾ ಒಂದು 60 ಲಕ್ಷ ನಮ್ಮ ಒಕ್ಕಲಿಗರು, ಇನ್ನುಳಿದವರು ಹಾಗೆ ಡಿವೈಡ್ ಆಗ್ತಾ ಹೊರಟದು. ಹೀಗಾಗಿ ಲಿಂಗಾಯತ ಒಕ್ಕಲಿಗೆ ಒಂದು ಕಡೆ ಆದರೂ ಸಹ ಈ OBC SC ST ಗೆಲ್ಲೋದು ಇವ್ರಿಗೆ ಸಾಧ್ಯ ಇಲ್ಲ. ಇದು ಅವ್ರ ಮನವರಿಕೆ ಆಗ್ಯದ. ಅದಕ್ಕೆ ಅವ್ರು ತಮ್ಮ ಶಕ್ತಿನ ಬೆಳೆಸ್ಕೊಳಕ್ಕಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯರ ನಂತರ ಯಾರು ಅನ್ನೋದು ಈಗಾಗಲೇ ರಾಯಭಾಗದಲ್ಲೇ ಅವರ ಮಗ ಸಿದ್ದರಾಮಯ್ಯರ ಮಗ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ ಅಪ್ಪ ಇವರು ಅಂತೇಳಿ. ನಮ್ಮ ಸತೀಶ್ ಅವರು ಸತೀಶರಿಗೆ ಅಲರ್ಟ್ ಆಗಿದ್ದಾರೆ, ಕೂಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರ